ಗಂಗಾ, ನೀವು ಆಟ ಆಡಕ್ಕೆ ಹೋಗ್ಲಿಲ್ಲ? ಹೋಗಿದ್ದೆ ಲೋಕೇಶ್. ಹಾಂ, ಆದ್ರೆ ಅಲ್ಲಿ ಕಾಲಾಗ ಮುಳ್ಳು ಚುಚ್ಚಿತೆ. ಅದಕ್ಕೆ ಆಟದಿಂದ ಹೊರಗೆ ಬಂದ್ಬಿಟ್ಟೆ. ಯಾಕೆ ನೀವು ಆಟ ಆಡಂಗಿಲ್ಲ? ಅಯ್ಯೋ, ನಿನ್ನೆ ಕಾಲು ಉಳ್ಕೈತಿ. ಸೊ ಹಂಗಾಗಿ ನಾನು ಆಟ ಆಡಲಿಲ್ಲ. ನೀವು 2 ದಿನದಿಂದ ಬಂದಿದ್ದಿಲ್ಲಲ್ಲ ಈ ಕ್ಯಾಂಪಿಗೆ? ಇವತ್ತು ಜಾಯ್ನ್ ಆಗಿರಿ? ಅದು ನಂದು ಎಕ್ಸಾಮ್ ಅದು ಇತ್ತು. ಸೊ ಅದಕ್ಕೆ ಅದನ್ನು ಮುಗಿಸೇ ಜಾಯ್ನ್ ಆದ್ರತ್ತ ಅಂತ ಹೇಳಿ ಸರಿ ಹೇಳ್ಕೊಂಡಿದ್ದೆ ನಾನು. ನಿಮ್ದು ಕಂಪ್ಲೀಟ್ ಎಜುಕೇಶನ್ ಎಲ್ಲಾಗೈತಿ? ನಮ್ಮ ಊರಾಗ ಆಗೈತೆ ರೀ. ಬಟ್ ಡಿಗ್ರಿ 2 ವರ್ಷ ನಾನು ನಮ್ಮ ಅಜ್ಜಿ ಊರಾಗ ಓದಿದೆ. ಫೈನಲ್ ಇಯರ್ಗೆ ಈ ಕಡೆ ಬರ್ಬೇಕಾಯ್ತು. ಹಾಂ, ಅದಕ್ಕೆ ಅಂತೀನಿ ನಾನು. ಆದರೂ ಹಳ್ಳಿ ಒಳಗೆ ಓದಿಸೋದು ಭಾಳ ಕಡಿಮೆ ಇಲ್ರಿ ಹೆಣ್ಮಕ್ಳನ್ನ. ನಿಮ್ಮ ಮನ್ಯಾಗ ಓದಕ್ಕೆ ಕಳ್ಸ್ಯಾರಂದ್ರೆ ಗ್ರೇಟ್ ಮತ್ತೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನು ಆ ಥರ ಭೇದವ ಮಾಡಂಗಿಲ್ಲ. ಆದ್ರೆ ಹಿಂಗೆ ಇವು NSS ಕ್ಯಾಂಪು ಅದು ಒಂದು 4-5 ದಿನ ಹೋಗ್ಬೇಕಂತಂದ್ರೆ ಕಳ್ಸೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ರಿಕ್ವೆಸ್ಟ್ ಮಾಡಿ ಬಂದೇನಿ ನೋಡ್ರಿ. ಹೌದು, ನಮ್ಮ ತಂಗಿನೂ 10ನೇ ಮಟ್ಟ ಓದಿಸಿದ್ರು. ಓದಿಸಿ ಬಿಡಿಸಿದ್ರು ಸಾಲಿ, ಲಗ್ನ ಮಾಡಿಕೊಟ್ರು. ಆಲ್ಮೋಸ್ಟ್ ಅಲ್ಲೆಲ್ಲ ಹಾಗೆ ಅಲ್ರಿ. ಒಂದು ನಿಮಿಷ, ಫೋನ್ ಬರಾಕತ್ತೈತಿ. ಹಾಂ, ಹಲೋ ಹೇಳ್ರಿ. ಗಂಗಾ, ಫೋನ್ ಯಾಕೆ ಸ್ವಿಚ್ ಆಫ್ ಇತ್ತು? ಫೋನ್ ಯಾಕೆ ಎತ್ತಲಿಲ್ಲ ನೀನು? ನಾನು ಸ್ವಿಚ್ ಆಫ್ ಮಾಡ್ಕೊಂಡಿರ್ಲಿಲ್ಲ ರೀ. ನೆಟ್ವರ್ಕ್ ಸರಿ ಬರಂಗಿಲ್ಲ ಇಲ್ಲೇ. ಎಲ್ಲಿದ್ದೀನಿ ನೀನು? NSS ಕ್ಯಾಂಪಿಗೆ ಬಂದೀನಿ ರೀ, ಐಹೊಳಿಗೆ. NSS ಕ್ಯಾಂಪಿಗೆ ಬಂದಿ? ನಾನು ಒಂದು ಮಾತು ಕೇಳಿದೆ ನೀನು? ಹ್ಞೂ, ಫೋನ್ ಮಾಡಿ ನನಗೆ ಕೇಳಬೇಕು ಅಂತ ಹೇಳಿ ಅನಿಸ್ಲೇ ಇಲ್ಲ ನಿನಗೆ? ಈಗ ಹಿಂಗತಿ ಆದ್ರೆ ಮುಂದೆ ಹೆಂಗೆ ನೀನು? ಅಲ್ಲ, ನಮ್ಮ ತಂದೆ ತಾಯಿ ನಾ ಕೇಳೀನಿ. ಅವ್ರು ಹೋಗಂದಲೇನ ಬಂದೀನಿ ನಾನು. ನಿಮ್ಮನ್ನ ಯಾಕೆ ಕೇಳಬೇಕು? ಆದ್ರೆ ನಾನು ನಿನಗೇನೋ ಅಲ್ಲ ಅಂತ ಗೊತ್ತಾತ್ ಬಿಡ. ಹಂಗಲ್ಲ ರೀ ಅದು. ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಒಂದು 5 ನಿಮಿಷನಾಗ ಐವಳಿ ಬರ್ತೀನಿ. ರೀ, ನೀವೆದಕ್ಕೆ ರೀ ಬರ್ತೀರಿ ಇಲ್ಲಿ? ಯಾಕ ನಾ ಯಾಕೆ ಬರಬಾರ್ದು? ನಮ್ಮ ಊರಿಂದ ದೂರ ಇಲ್ಲ, 5 ನಿಮಿಷದ ದಾರಿ. ನಾ ಬರ್ತೀನಿ. ಹಲೋ ಹಲೋ, ಏನು ಸಿಕ್ಲದನಪ್ಪ, ಹೋಗ್ಬಿಡು. ಮತ್ತೆ ಡಿಗ್ರಿ ಮುಗಿಸ್ಕೊಂಡು ಏನು ಮದುವೆ ಪದವಿ ಮಾಡ್ಕೋತಿರೋ, ಏನು ಮತ್ತೆ ಮುಂದೆ ಓದ್ಬೇಕು ಅನ್ನೋದಿತ್ತು? ಮುಂದೆ ಓದ್ಬೇಕಂತ ಹೇಳಿ ಆಸೆ ಐತಿ. ನೋಡ್ಬೇಕು ಏನಾಗುತ್ತಂತೆ. ಅಂದ್ರೆ ಮದುವೆನೂ ಫಿಕ್ಸ್ ಆಗೈತಿ. ಅವ್ರು ಹ್ಞೂ ಅಂದ್ರೆ ಮುಂದೆ ಓದೋದು ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ. ಹ್ಮ್ ದೋಸ್ತ, ಲಾಲಿಪಾಪ್ ತಿಂತೀನ? ಯಾಕ್ಲೇ ಆಡ್ದ ಸೋತೆ? ಅಡ್ಡೊಳ್ಳೆ ಎತ್ತು ಒಗದು ಬಿಟ್ಟಿನಲ್ಲಿ ಅಪ್ಪ. ಇಲ್ಲ ಅಂದ್ರನ ಅಯ್ಯ, ನಾನ ಗೆಲ್ತಿದ್ದೆ ಈ ಆಟದಾಗ. ನನಗೆ ಗೊತ್ತಿಲ್ಲ ನಿಂದು. ತಗೋ ಲಾಲಿಪಾಪ್ ತಿನ್ನು. ಗಂಗಾ, ನೀವು ಒಂದು ತೊಗೊಳ್ರಿ ಲಾಲಿಪಾಪ್. ಅಯ್ಯೋ ಬ್ಯಾಡ್ರಿ. ಇಲ್ಲಿ ತಗೊಳ್ರಿ, ಚಲೋ ಅದಾವ, ತಿನ್ರಿ. ಗಂಡು ಹುಡುಗರು ಕೂಡ ಮಾತಾಡ್ಕೊತ ನಿಂತಾಳ. ಹ್ಞೂ, ಈಗ ಏನೋ ಅನ್ಸಂಗೆ ಇಲ್ಲ ಒಬ್ಬೇಕೆ, ಅದು 2 ಗಂಡು ಹುಡುಗರು ಕೂಡ. ನನಗೆ ಸಿಟ್ಟಸ್ತ ಬರಕತ್ತೈತಿ. ಇರ್ಲಿ ಮಾಡ್ತೀನಿ ಇವತ್ತು. ಗಂಗಾ, ಅಯ್ಯೋ ಕಡಿಗೂ ಬಂದುಬಿಟ್ನಲ್ಲ 5 ನಿಮಿಷನಾಗ. ಅಯ್ಯೋ ದೇವ್ರೇ, ಎಂಥ ತಿಕ್ಲನ್ ಮದುವೆ ಆಗತ್ತೀನಪ್ಪ ನಾನು. ರೀ, ಇವರೆಲ್ಲ ನನ್ನ ಫ್ರೆಂಡ್ಸ್. ಇವರು ನನ್ನ ಮದುವೆ ಆಗಬೇಕಾದವರು. ಹಲೋ ಸರ್. ಹಲೋ. ಗಂಗಾ, ನಾನು ನಿನ್ನ ಕೂಡ ಮಾತಾಡ್ಬೇಕಿತ್ತು, ಅದು ಪರ್ಸನಲ್ ಆಗಿ. ಅಲ್ಲಿ ಹೆಣ್ಮಕ್ಳು ಲಗ್ನ ಲಘು ಮಾಡ್ತಾರ, ಗಂಡು ಮಕ್ಳದಾದ್ರ ಭಾಳ ಲೇಟಾಗಿ ಮಾಡ್ತಾರ. ಎಂಥ ನ್ಯಾಯಲಿ ಅದು? ಲೇ ಮಗನ, ಬರೀ ಲಗ್ನ ಅಂತ ಬಿಡ್ಕೊಂತಿ ಎಲ್ಲೆಲ್ಲಿ? ಗಂಗಾ, ಅವರೆಲ್ಲರೂ ಆಟ ಆಡಕತ್ತಾರ, ಅಲ್ಲಿ ಬಿಟ್ಟು ಈ 2 ಗಂಡು ಹುಡುಗರು ಕೂಡ ಏನು ನಿನ್ನ ಮಾತು? ಹಾಂ, ಅವ್ರು ಕೂಡ ಎದಕ್ಕೆ ಮಾತಾಡಕ್ಕೆ ನಿಂತಿದ್ದಿ? ಅದು ನನ್ನ ಕಾಲಿ ಮುಳ್ಳು ಚುಚ್ಚಿತ್ತು. ಸೊ ಅದಕ್ಕೆ ನಾನು ನಿಂತಿದ್ದೆ. ಆಮೇಲೆ ಅವರು ನಮ್ಮ ಕ್ಲಾಸ್ಮೇಟು ಮಾತಾಡಿದ್ರೆ ಏನು ತಪ್ಪಾತ? ನೋಡು ಗಂಗಾ, ನೀ ಬೇರೆ ಗಂಡು ಮಕ್ಳು ಕೂಡ ಮಾತಾಡೋದು ನನಗೆ ಇಷ್ಟ ಆಗಂಗಿಲ್ಲ ನೋಡು. ಇವತ್ತ ಕೊನೆ, ಯಾರು ಕೂಡ ನೀ ಮಾತಾಡುವಂಗಿಲ್ಲ. ನಾ ಫೋನ್ ಮಾಡಿದಾಗ ಹೇಳಕ್ ಬರಂಗಿಲ್ಲ ನಿನಗೆ NSS ಕ್ಯಾಂಪಿಗೆ ಹೋಗ್ತೀನಿ ಅಂತೇಳಿ? ಹಾಂ, ಈಗ ಹಿಂಗತಿ ಆದ್ರೆ ಹೆಂಗೆ ನಿನ್ನ ಮುಂದೆ? ನನ್ನ ಒಂದು ಮಾತು ಕೇಳ್ಬೇಕಂತ ಅನ್ಸಂಗಿಲ್ಲ ನಿನಗೆ? ಗಂಡು ಮಕ್ಳು ಕೂಡ ಅಲ್ಲೇ ಹೊಡಿಯೋದು ಅದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ ನೋಡು ಗಂಗಾ. ನೋಡ್ರಿ, ಎಲ್ಲನೂ ನಾನು ಹೇಳಿಕೆ ಮಾಡಂದ್ರೆ ನನಗೆ ಆಗಂಗಿಲ್ಲ. ನಮ್ಮ ತಂದೆ ತಾಯಿ ಮನೆಯಾಗ ಅದೀನಿ, ಅವ್ರಿಗೆ ಹೇಳೇ ಬಂದೀನಿ ನಾನು. ನಮ್ಮ ತಂದೆ ತಾಯಿನ ನನ್ನ ಬಗ್ಗೆ ಒಂದು ಮಾತು ಮಾತಾಡಂಗಿಲ್ಲ. ನೀವೇನ್ರಿ ಎಲ್ಲದಕ್ಕೂ ಸಂಶಯ ಪಡ್ತೀರಿ? ಒಂದು 5 ನಿಮಿಷ ಆಗಿರಂಗಿಲ್ಲ ಫೋನ್ ಹಚ್ತೀರಿ, ಎಲ್ಲಿದಿ ಅಂತೇಳಿ. ಈಗ ಇಷ್ಟು ಸಂಶಯ ಪಡ್ತೀರಿ, ಮದುವೆ ಆದ್ಮೇಲೆ ನೀವೆಷ್ಟು ನಾನು ಸಂಶಯ ಪಡಾಕಿಲ್ಲ? ನಾನು ನಿನ್ನ ಗಂಡ ಆಗುವಂದೀನಿ, ಅದ್ರಾಗಿನ್ ತಪ್ಪೈತಿ? ಏಂತಿ ಆಗೋಕೆ ಎಲ್ಲಿದ ಏನು ಎತ್ತಿ ಕೇಳಬಾರ್ದಾನೆ? ಹಂಗಾದ್ರೆ ನಾನು ನಿಮ್ಮಂಗ ಸಂಶಯ ಪಡ್ತೀನಿ, ನೀವು ಸುಮ್ಮಿರ್ತೀರನ? ನಾ ಅಂತ ಮನುಷ್ಯ ಅಲ್ಲ. ಹಂಗಾದ್ರೆ ನಾ ಏನು ಹಂತಕ್ಕೇನ? ಏನ್ರಿ ಮಾತಾಡ್ತೀರಿ ನೀವು? ಎಲ್ಲದಕ್ಕೂ ಇತಿ ಮಿತಿ ಅಂತ ಅನ್ನೋದೈತಿ. ಯಾವಾಗಲೂ ಫೋನ್ ಹಚ್ಚಿ ಅಲ್ಲಿ ಹಾಕೋಗಿ ಇಲ್ಲಿ ಹಾಕೋಗಿ ಅಂತೇಳಿ ಇಷ್ಟು ಕೇಳ್ತಿರ್ತೀರಿ. ನನ್ನ ಮ್ಯಾಗ ನಂಬಿಕೆನೇ ಇಲ್ಲ ನಿಮ್ಗೆ. ಈಗ ಹಿಂಗತಿ ಆದ್ರೆ ಮದುವೆ ಆಗಿಂದ ಹೆಂಗೆ? ನಮ್ಮ ಅಕ್ಕ ಅಂದ್ಲು, ಆಕಿ ಬೇರೆಗೆ ಭಾಳ ಅದಾಳ, ಆಕಿ 4 ಉದ್ದೈತೆ ಅಂತೇಳಿ ಬೇಡ ಅಂತ ಅಂದ್ಲು. ಆದ್ರೂ ಏನೋ ಕಲ್ತವ್ರದಿರಿ ಅಂತೇಳಿ ನಾನು ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡಲ್ಲ, ನನ್ನ ತಪ್ಪದು. ಈಗ ಇಷ್ಟು ಮಾತಾಡ್ತೀರಿ ನೀವು. ನೋಡ್ರಿ, ನನ್ನ ಮದುವೆ ಆಗ್ಬೇಕು ಅನ್ನೋದಿತ್ತಂದ್ರೆ
ನೀವು ನಾ ಹೇಳ್ದಂಗ ಕೇಳ್ಬೇಕು. ನೀವು ನಿಮ್ಮ ಅಕ್ಕನ ಕೇಳಿ ನಿಮ್ಮ ಅಕ್ಕ ಯಾವ ಹುಡುಗಿನ ಒಪ್ಕೊಂತಾಳ ಅದ ಹುಡುಗಿನ ಮದುವೆ ಆಗ್ಬೇಕಿತ್ತು. ನನ್ನ ಯಾಕ್ರಿ ಮದುವೆಗೆ ಒಪ್ಕೊಂಡ್ರಿ ನೀವು? ನಾನು ಇಷ್ಟು ದಿನ ಸಹಿಸಿದೆ, ಆದ್ರೆ ನಿಮ್ಮ ಬಾಯಾಗ ಇಷ್ಟೊಂದು ಕೆಟ್ಟ ಮಾತು ಬರ್ತಾವ ಅಂತ ಏನು ಅನ್ಕೊಂಡಿರ್ಲಿಲ್ಲ. ಯಾವ ನಮ್ಮ ಕ್ಲಾಸ್ಮೇಟ್ ಜೊತೆ ಮಾತಾಡಿದ್ರೆ ಸಂಶಯ ಪಡ್ತಿರಲ್ರಿ? ಥೂ, ಎಜುಕೇಟೆಡ್ ಅಂತ. ಹೋಗ್ರಿ, ನಿಮ್ಮಂತವ್ರು ಬೇಡ ಬೇಡ. ಅಲ್ಲೇ ನಿಮ್ಮ ಅಕ್ಕ ತೋರಿಸಿದ ಹುಡುಗಿನ ಮದುವೆ ಆಗೋರಿ ಇವತ್ತಿಂದ. ನನಗ ಯಾವುದೇ ಥರದಂಥ ಸಂಬಂಧ ಇಲ್ಲ. ಬೇಡ ನನಗೆ ನೀವು. ತಗೊಳ್ರಿ ನಿಮ್ದು ಉಂಗ್ರಾನ. ಬೇಡ ನೀವು. ಎಷ್ಟು ಸೊಕ್ಕ ಐತಿ ನಿನಗ? ನಾ ಏನು ಹೆಬ್ಬಟ್ಟಲ್ಲ ರೀ, ನೀವು ಹೇಳದಂಗೆ ಕೇಳ್ಕೊಂಡಿರಕ್ಕ. ನಾನು ಓದಿದ್ದೀನಿ, ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಗೊತ್ತಾಗುತ್ತೆ. ಏನ್ರಿ ಯಾವಾಗಲೂ ಬರೀ ಸಂಶಯನ ಪಡ್ತಾ ಇರ್ತೀರ. ನಿಮ್ಮಂತವ್ರು ಬೇಡವೇ ಬೇಡ ನನಗೆ. ನಾ ಹಂಗ ಇದ್ರೂ ಪರವಾಗಿಲ್ಲ, ಆದ್ರೆ ನಿನ್ ಕೂಡ ಮಾತ್ರ ನಾ ಒಟ್ಟ ಮದುವೆ ಆಗಂಗಿಲ್ಲ. ತಗೋ ನಿನ್ನ ಉಂಗ್ರನ. ಯವ್ವ ಮೂರ್ತಕ್ಕೆ ಹೊತ್ತಾತ, ಉಷ್ಟ್ರನ್ನು ಕರಿಬಿ. ಹ್ಞೂನೇಪ್ಪ ಕರಿತೀನಿ. ಒಟ್ರು ಮಾತು ಹೇಳ್ಕೊಂತ ಅಲ್ಲಿ ಕುಂತಾರ, ನಾ ಕರ್ಕೊಂಡ್ಬರ್ತೀನಿ ತಗೋ. ಎಷ್ಟು ಚಂದ ಕಾಣಕತ್ತಿ ಮೀನಾಕ್ಷಿ ಇವತ್ತ. ನೀನು ಭಾಳ ಚಂದ ಕಾಣಕತ್ತಿ. ಒಂದೇ ಈ ಬಂಗಾರ ತಾಳ ಸಿಗ್ಲಿಕ್ಕಂದ್ರ ಏನ್ ಮಾಡ್ತಿದ್ದಿ? ಯಾಕ ಅರ್ಶಿನ ಕೊಂಬ್ ಬಿಡ್ತಿದ್ದಿಲ್ಲನ? ಅರ್ಶಿನ ಕೊಂಬ್ ಕಟ್ತಿದ್ದೆ ನಾನು. ನಾ ಉಡಾಳ ಲೋಪರ್ ಇದ್ದೆ. ನನಗೆ 2,000 ರೂಪಾಯಿ ಕೊಟ್ಟು ಅವಾಗ ತಿದ್ದಿ ಬುದ್ಧಿ ಹೇಳಿ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದಿ. ನೀ ಹೇಳಿದ್ದಕ್ಕೆ ಇವತ್ತಿನ ದಿನ ನಾನು ಒಬ್ಬ ಮನುಷ್ಯ ಆಗಿ 4 ಮಂದಿಯಾಗ ನಿಂತೀನಿ. ದಿನಕ್ಕಿನ ರೊಕ್ಕ ರೂಪಾಯಿ ಆ ತಾಳಿ ಚೈನ ಮುಖ್ಯ ಅಲ್ಲ ನನಗೆ. ಸಾಕು, ಇಷ್ಟು ಹೇಳಿದೆಲ್ಲ ನಂಗೆ ಭಾಳ ಖುಷಿ ಆತ. ಈ ತಾಳಿ ಚೈನ ಹೆಂಗೆ ತಂದಿವ? ಗಂಗಾ, ಏನ ತಾಳಿ ಚೈನ ಹೆಂಗೆ ತಂದ ನನ್ನ ಗಂಡ ಅಂತೇನು? ಒಟ್ನೇ ತಂದಿಲ್ಲ, ಮಾತು ಮುಗಿತು ಬಿಡು. ನೈನ ನಿನ್ ಕೇನೆ ನೀನು. ಗಂಗಾ, ನೀ ಕೇಳಿಕಂದ್ರು ನಾ ಹೇಳ್ಬೇಕಾಗತ್ತ. ನನಗೆ ನಿನ್ನ ಮ್ಯಾಗ ಸಂಶಯ ಇತ್ತು. ಯಾಕಂದ್ರೆ ನೀನು ಯಾರ ಇಳ್ಗಿನೂ ಸಹಿಸಂಗಿಲ್ಲ. ಸ್ವಂತ ನಿನ್ನ ತಂಗಿ ಇಳ್ಗಿನ ಸಹಿಸಿಲ್ಲ ಅಂತಾದ್ರಾಗ ನಮ್ಮ ತಂಗಿ ಒಳಿತು ಬಯಸ್ತೀಯಾ? ಆಕಿಗೆ ತಾಳಿ ಚೈನ ತಂದಿದ್ದು, ಆ ಮನ್ಯಾಗ ರೊಕ್ಕ ಇಟ್ಟಿದ್ದು ನೀ ನೋಡಿದ್ದಿ. ಅದಕ್ಕೆ ನಾನು ಸಂಶಯ ಬಂತು, ನೀನೇ ಯಾಕೆ ತೊಗೊಂಡಿರ್ಬಾರ್ದು ಅಂತ ಅನಿಸ್ತು. ಅದಕ್ಕೆ ನಮ್ಮ ಕಾಣಿ ಎಲ್ಲ ಹುಡುಕ್ಯಾಡಿದೆ, ಕಡಿಗೂ ಸಿಕ್ತು ನೋಡು. ಏನ್ ಹೇಳಕತ್ತೀನಿ? ನಾ ತಗೊಂಡಿಲ್ಲ. ಬೇಕಂತ ಯಾರು ಇಟ್ಟು ನನ್ನ ಮ್ಯಾಗ ಬರ್ಲಿ ಅಂತ ಹಂಗತಿ ಮಾಡ್ಯಾರ. ನಿನ್ನಂತ ಕಚಡ ಬುದ್ಧಿ ನಮ್ಮ ಮನ್ಯಾಗ ಯಾರಿಗೂ ಇಲ್ಲ. ನೀನ ತೊಗೊಂಡೇನೋ ನನಗೆ ಗೊತ್ತಿತ್ತು. ಯಾರಿಗೆ ಏಳ್ಗಿನೂ ಸಹಿಸಕ್ಕಾಗಂಗಿಲ್ಲಲ್ಲ ನಿನಗೆ. ನನಗೆ ಇಲ್ಲೇ ನಿಂತು ತೆಗೆದ್ರೆ 2 ಬಿಡ ನಾನು ಅನ್ಸಿತ್ತು. ಬೇಡ, ನಮ್ಮ ತಂಗಿ ಲಗ್ನದಾಗ ಇದೆಲ್ಲ ಆಗೋದು ಬೇಡ ಅಂತ ಸುಮ್ಮನೆ ಅದೀನಿ. ಥು, ನೀ ಇಂಥ ನೀಚ್ ಹೆಂಗ್ಸ್ ಅಂತ ಹೇಳಿ ಗೊತ್ತಿರಲಿಲ್ಲ ನನಗೆ. ನೀನು ಲಫ್ಡಾ ಲೋಫರ್, ನನಗೇನು ಅಂತೀಯಾ? ಮಾಯಿ ಮುಟ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ನೀ ಯಾವಾಗ ನನ್ನ ಇಷ್ಟ ಅವಮಾನ ಮಾಡಕತ್ತಿ ಅಂದ್ರೆ ನಾನು ಇಲ್ಲಿ 1 ನಿಮಿಷ ನಿಂದ್ರಂಗಿಲ್ಲ. ನಾ ಹೋಗ್ತೀನಿ. ಮದ್ವೆಗೆ ಇಲ್ಲೆಲ್ಲರೂ ಬಂದಾರ, ನೀನಾ ಕಳ್ತನ ಮಾಡಿದ್ದ ಅಂತೇಳಿ ಹೇಳ್ಬೇಕಾಗತ್ತ. ಅದಕ್ಕೆ ಅದನ್ನು ನಾ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ ಅಂದ್ರೆ ಬಾಯಿ ಮುಚ್ಕೊಂಡು ಅಕ್ಕಿ ಕಾಳು ಹಾಕು. ಊಟ ಐತಿ, ಊಟ ತಿನ್ನ. ಭಾಳ ಹಾರ್ಯಾಡಕ್ಕೆ ಹೋಗ್ಬೇಡ. ಇದೇನಪ್ಪ ಜಗ್ಮಗ್ ಅಂತ ಮಿಂಚಾಕತ್ತಿಯಲ್ಲ. ಬ್ಯಾಡ ಅಂದ್ರು ಅಳಿ ಅಂದ್ರು ಹೊಸ ಹಿಂಗಿ ಒಲ್ಲಿ ತಂದು ಕೊಟ್ಟರು. ಇಂಥ ಏನು ಪಾಡಿ ಯಾಕೆ ಪುಣ್ಯ ಮಾಡೀನು ನಾನು? ತಂದೆಂದ್ರು ನೀವ, ತಾಯಿ ಅಂದ್ರು ನೀವ ನನಗೀಗ. ಆದ್ರೂ ನಿಮ್ಮಪ್ಪ ನಿಮ್ಮವನ್ ಕರೆಸ್ಬೇಕಿತ್ತ ತಮ್ಮ. ಅಪ್ಪ ಅವ್ವ ನಾ ಉಡಾಳದಿನಿ ಅಂತೇಳಿ ಮನಿ ಬಿಟ್ಟು ಹೊರಗೆ ಹಾಕಿದ್ರು. ಅಳಿಯಾಗ ಜವಾಬ್ದಾರಿ ಕೊಟ್ಟು ಕುಂದ್ರಸ್ಯಾರ. ಈಗ ಮಗ ಬ್ಯಾಡವ್ರಿಗೆ ಅಳಿಯಾನ ಬೇಕು. ಅಳಿಯಾನ ಇಟ್ಕೊರ್ಲಿ ಅವರು. ಮಗನ ಮ್ಯಾಗ ಇರ್ಲಾರ್ದ ನಂಬಿಕೆ ಅಳಿಯನ್ ಮ್ಯಾಗ ಐತೆ ಅವ್ರಿಗೆ. ಏನು ಮಾಡೋಕ್ಕಾಗತ್ತ? ನಾನ ಅವ್ರಿಗೆ ಬ್ಯಾಡಾಗಿ ನಂದ್ರತಿ, ಮತ್ತು ನನಗೆ ಅವ್ರು ಯಾಕೆ ಬೇಕು? ಹೋಲ್ ಬಿಡು ಅದೆಲ್ಲ. ಈಗ ಯಾಕೆ ಮಾತಾಡ್ತೀರಿ? ಶಂಕರು, ತಾಳಿ ಕಟ್ಟಪ್ಪ. ಮಾಂಗಲ್ಯಂ ತಂತು ನಾನೇನ ನವಜೀವ ಹೇತುನಾ. ತಾಳಿ ಕಟ್ಟಪ್ಪ. ಇದೇನನ್ನ ಇವತ್ತ ನೀನು ಪುರೋಹಿತ ಆಗ್ಬಿಟ್ಟಿ? ಪುರೋಹಿತ ಇಲ್ಲ, ಅವನ ಉಪಸ್ಥಿತಿ ನಾ ಲಗ್ನ ಮಾಡ್ಸಕತ್ತೀನಿ ಅಷ್ಟವ. ಏನ ಯಾಕಿರೋಲ್ದಕ್ಕ? ನನ್ನ ಮಗಳು ಒಂದು ದಂಡಿ ಹತ್ತಿದ್ಲು. ಈಕಿ ವಾರ್ಗಿದವ್ರು 2 ಮಕ್ಕಳು ನಡೆದಾರ. ಆದಷ್ಟು ಲಘು ದೇವ್ರು ಕಂಡುಬಿಟ್ರೆ ಸಾಕಾಗೈತಿ. ಇಂಥ ಸಂತೋಷದ ಸಮಯದಾಗ ಅಳಬಾರ್ದು. ಖುಷಿ ಒಳಗೆ ಕಣ್ಣೀರು ಬರಕತ್ತಾವ್ರಿ, ಮತ್ತೇನಿಲ್ಲ. ಅಯ್ಯಪ್ಪ ದೇವ್ರೇ ಸಾಕಪ್ಪ. ನನ್ನ ಮಗಳು ಜೀವನ ಮೆಟ್ಟಿಗತ್ತೆ. ಬಂಗಾರದಂಥ ಹುಡುಗ ಸಿಕ್ತ. ಇನ್ನು ಏನು ಬೇಕು ಒಂದು ಹೆಣ್ಣಿಗೆ? ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಬಂಗಾರ ರೊಕ್ಕ ರೂಪಾಯಿ ಮುಖ್ಯ ಅಲ್ಲ. ಬಂಗಾರದಂಥ ಗಂಡಿರ್ಬೇಕು. ಗಂಡನ ಮನ್ಯಾಗ ಆಕೆ ಏನೋ ತನೋ ಕೇಳು ಗಂಡಿರ್ಬೇಕು. ಇದಕ್ಕೆ ಹೆಚ್ಚಿಂದ ಏನು ಬೇಕು? ನನ್ನ ಮಗಳನ್ನ ಚಂದ ನೋಡ್ಕೊಂತಾನ ಶಂಕರ ಅಂತೇಳಿ ನನ್ನ ನಂಬಿಕೆ ಐತಿ. ಸಾಕಪ್ಪ, ದೇವ್ರು ಒಳ್ಳೇದು ಮಾಡಿದ. ಅಪ್ಪ ಅವನ ಆಶೀರ್ವಾದ ತಗೋರಿ. ನೋಡ್ರಿಪ್ಪ, ಇನ್ನು ಹೊತ್ತು ಭಾಳ ಆಗೈತಿ. ಊಟದ ವ್ಯವಸ್ಥೆ ಮನ್ಯಾಗತ್ತು ಮಾಡೈತಿ ನೋಡ್ರಿ. ಅತಿ ಊಟ ಮಾಡಿಂದ ನಾನು ಹೆಂಚಿನ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಹೌದಿಲ್ಲ? ಯಪ್ಪ, ನಿನ್ನ ಹೆಂಡತಿನ ನಿನ್ನ ಮನೆಗೆ ಕಳಿಸ್ತೀವಿ. ಆದ್ರೆ ಅದಕ್ಕೆ ಒಂದು ರೀತಿ ರಿವಾಜ್ ಅಂತ ಐತಪ್ಪ. ಇನ್ನು 2 ದಿನ ಬಿಟ್ಟು ನಿಮ್ಮ ಮನೆಗೆ ಉಡಿಯಕ್ಕೆ ಹಾಕಿ ಕಳಿಸ್ತೀವಿ. ಉಡೇಕಿ ಪಡೇಕಿ ಏನು ಬ್ಯಾಡ ಬಿಡ್ರಿ. ನನ್ನ ಹೆಂಡತಿನ ನಾನು ಕೂಡ ಕಳಿಸ್ಬಿಡ್ರಿ ಸಾಕು. ಬಿಟ್ರೆ ನಮ್ಮ ತಂಗಿನ ಇತ್ತಿದ್ದಾಗ ಕರ್ಕೊಂಡು ಹೋಗುವಂಗದಾನ ನಮ್ಮ ಶಂಕರಪ್ಪ.